39-year-old female, AMH bandu 0.9, semen analysis is normal. The couple has been taking Ayurvedic medications because ಅವ್ರಿಗೆ ಯಾರೋ ಹೇಳಿದ್ದಾರೆ ಆಯುರ್ವೇದಿಕ್ ಮೆಡಿಕೇಶನ್ಸ್ ತಗೊಂಡ್ರೆ AMH ಇನ್ಕ್ರೀಸ್ ಆಗುತ್ತೆ ಅಂತ. ಸೊ ಅವರು 38 ಇಯರ್ಸ್ ಇದ್ದಾಗ AMH 1.2 ಇದ್ದಾಗ ಶುರು ಮಾಡ್ಕೊಂಡಿದ್ದಾರೆ ಆಯುರ್ವೇದಿಕ್ ಟ್ರೀಟ್ಮೆಂಟು. ಒಂದು ವರ್ಷದವರೆಗೂ ಫುಲ್ ಆಯುರ್ವೇದ ಟ್ರೀಟ್ಮೆಂಟ್ ತಗೊಂಡು ಅಲ್ಲಿ ಓವ್ಯುಲೇಷನ್ ಇಂಡಕ್ಷನ್ ಸೈಕಲ್ಸ್ ಎಲ್ಲ ಮಾಡಿದ್ದಾರೆ. ಫೇಲ್ ಆಯಿತು ಅಂತ ನನ್ನ ಹತ್ರ ಇವಾಗ ಬಂದಿದ್ದಾರೆ. ಆ್ಯಂಡ್ ದ ಕಪಲ್ ವಾಸ್ ನಾಟ್ ಹ್ಯಾಪಿ ಬಿಕಾಸ್ ಐ ಅಡ್ವೈಸ್ ದೆಮ್ IVF. ಇದರಲ್ಲಿ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. 2-3 ಪ್ರಾಬ್ಲಮ್ಸ್ ಇದೆ ಇದರಲ್ಲಿ. ಒಂದು, ನಾವು AMHನ ಯಾವುದಾದ್ರೂ ಡ್ರಗ್ಸಿಂದ ಇನ್ಕ್ರೀಸ್ ಮಾಡ್ಬೋದಾ? ನಾನು ಇದಕ್ಕಿಂತ ಮುಂಚೆನೂ ಒಂದು ರೀಲಲ್ಲಿ ಹೇಳಿದ್ದೀನಿ, ಏಜ್ ಯಾವ ರೀತಿ ನಾವು ವಾಪಸ್ ರಿವರ್ಸ್ ಮಾಡ್ಲಿಕ್ಕಾಗಲ್ವೋ ಅದೇ ರೀತಿ AMHನ ಕೂಡ ನಾವು ಇನ್ಕ್ರೀಸ್ ಮಾಡೋಕ್ಕಾಗಲ್ಲ. ಎಗ್ ಕ್ವಾಲಿಟಿ ಇನ್ಕ್ರೀಸ್ ಮಾಡ್ಬೋದು ಬೈ ಗಿವಿಂಗ್ ಸಮ್ ಸಪ್ಲಿಮೆಂಟ್ಸ್, ಬೈ ಇನ್ಕ್ರೀಸಿಂಗ್ ದ ಆ್ಯಂಟಿ ಆಕ್ಸಿಡೆಂಟ್ ಲೆವೆಲ್ಸ್ ಇನ್ ದ ಬಾಡಿ. ಆದರೆ AMH ಆಸ್ ಸಚ್ ಅಥವಾ ನಂಬರ್ ಆಫ್ ಎಗ್ಸ್ನ ನಾವು ಒಳಗಡೆ ಹೊಸದಾಗಿ ಬೆಳೆಸೋಕ್ಕೆ ಆಗೋದಿಲ್ಲ. ಈ ಥರ ಎಷ್ಟೋ ಜನ ಕಪಲ್ಸು ಲೋ AMH ಇದ್ದಾಗ ಆಯುರ್ವೇದಿಕ್ ಟ್ರೀಟ್ಮೆಂಟಲ್ಲಿ IVFನ ಅವಾಯ್ಡ್ ಮಾಡಲಿಕ್ಕೆ ತುಂಬ ಟೈಮ್ ವೇಸ್ಟ್ ಮಾಡಿ ಬರ್ತಾರೆ. ಈ ಥರ AMH ಇಟ್ಕೊಂಡು, ಈ ಥರ ಏಜ್ ಇಟ್ಕೊಂಡು ಈವನ್ IVFಲ್ಲೂ ನಮಗೆ ಸಕ್ಸಸ್ ರೇಟ್ ಕೊಡೋಕ್ಕೆ ಬಹಳ ಕಷ್ಟ ಆಗುತ್ತೆ. ಸೊ ನೀವು ಆದಷ್ಟು ಬೇಗ ನಮ್ಮ ಹತ್ರ ಬಂದರೆ ನಾವು ನಿಮಗೆ ಸಕ್ಸಸ್ ರೇಟ್ ಕೊಡೋಕ್ಕೆ ಹೆಲ್ಪ್ ಆಗುತ್ತೆ. ಮಲ್ಟಿಪಲ್ ಸೈಕಲ್ಸ್ ಬೇಕಾಗುತ್ತೆ. ಸೊ ಅದಕ್ಕೆ ರೆಡಿ ಇರಬೇಕಾಗತ್ತೆ ನೀವು. ಸೊ ಯುವರ್ ಟೈಮ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಯುವರ್ ಏಜ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಟರ್ಮೈನಿಂಗ್ ಫ್ಯಾಕ್ಟರ್ ಇನ್ IVF ಸಕ್ಸಸ್ ರೇಟ್. We cannot reverse your age. Similarly, we cannot reverse your AMH. We cannot increase the number of eggs at any cost.